ರೇವಣ್ಣ ಪಾಲಿಗೆ ಎಸ್ಐಟಿಯೇ ವಿಲನ್ ಆದಂತೆ ಕಾಣಿಸ್ತಿದೆ. ಪ್ರಜ್ವಲ್ ವಿರುದ್ಧ ಎಸ್ಐಟಿ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ನಿಂತಿದೆ. ಪ್ರಜ್ವಲ್ ಅಂಗಾಂಗ ಪರೀಕ್ಷೆಗೆ ಎಸ್ಐಟಿ ನಿರ್ಧಾರ. ಕೋರ್ಟ್ ಅನುಮತಿ ಪಡೆಯಲು ಎಸ್ಐಟಿ ಪ್ಲಾನ್ ಮಾಡಿದೆ. ಅಂಗಾಂಗ ಪರೀಕ್ಷೆಗೆ ಹೊಸ ವಿಧಾನದ ಮೊರೆ ಹೋಗ್ತಿದ್ದಾರೆ. ಗೇಟ್ ಅನಾಲಿಸಿಸ್ ಮೊರೆ ಹೋಗುತ್ತಾ ಎಸ್ಐಟಿ ಎನ್ನುವಂತ ಪ್ರಶ್ನೆ. ಅಮೆರಿಕದ ವೈದ್ಯಕೀಯ ತಂತ್ರಜ್ಞಾನ ಬಳಕೆಗೆ ಚಿಂತನೆಯನ್ನ ಮಾಡಿದ್ದಾರೆ. ಸಾಕ್ಷಿ ದೃಶ್ಯ, ಮರುಸೃಷ್ಟಿ ದೃಶ್ಯಾವಳಿಗಳನ್ನ ತಾಳೆ ಹಾಕುವ ವಿಧಾನ. ಅಸಲಿ ನಕಲಿ ವಿಡಿಯೋಗಳನ್ನು ತಾಳೆ ಹಾಕಲಾಗುತ್ತೆ. 2 ವಿಡಿಯೋಗಳಲ್ಲಿ ದೇಹದ ಸೂಕ್ಷ್ಮ ಕಣಗಳನ್ನ ಪತ್ತೆ ಹಚ್ಚುತ್ತೆ. ಇನ್ನು ದೇಹದ ಕೂದಲು, ಮಚ್ಚೆ, ಚರ್ಮ, ಸೂಕ್ಷ್ಮ ಕಣಗಳು ಮತ್ತು ನಡಿಗೆ ದೇಹದಲ್ಲಾಗುವಂತಹ ಬದಲಾವಣೆಗಳ ಬಗ್ಗೆ ಪರೀಕ್ಷೆ ಆಗುತ್ತೆ. ಎಲ್ಲವನ್ನ ವೈಜ್ಞಾನಿಕವಾಗಿ ಪತ್ತೆ ಹಚ್ಚುವ ವಿಧಾನ. ಗೇಟ್ ಅನಾಲಿಸಿಸ್ ಮೆಡಿಕಲ್ ಟೆಸ್ಟ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಪರೀಕ್ಷೆ ನಡೆಸಲು ಕೋರ್ಟ್ ಅನುಮತಿ ಬೇಕು. ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಪೆನ್ ಡ್ರೈವ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ. ಇತ್ತ ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಗರಣಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕು ಮಾಡುತ್ತಿದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳೇ ವಿಲನ್ ಆದಂತೆ ಕಾಣಿಸ್ತಾ ಇದೆ. ಪ್ರಜ್ವಲ್ ವಿರುದ್ಧ ಎಸ್ಐಟಿ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ನಿಂತಿದೆ. ಈಗಾಗಲೇ ಕೂಡ ಈ ಹಿಂದೆ ಬಂಪರು ಪರೀಕ್ಷೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೋರ್ಟ್ ನಲ್ಲಿ ಅನುಮತಿ ಪಡೆಯಬೇಕೆನ್ನುವಂತ ಚಿಂತನೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು ಎನ್ನುವಂತ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಈಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ತನಿಖೆ ಆಗಬೇಕು, ವಿಚಾರಣೆ ಸರಿಯಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ವೈಜ್ಞಾನಿಕ ವಿಧಾನದ ಕಡೆ ಹೋಗ್ತಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆಯಲು ಹೋಗ್ತಿದ್ದಾರೆ. ಯಾವ ವಿಚಾರಕ್ಕೆ? ಪ್ರಜ್ವಲ್ ಅಂಗಾಂಗ ಪರೀಕ್ಷೆಗೆ ಎಸ್ಐಟಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಅಂಗಾಂಗ ಪರೀಕ್ಷೆಗೆ ಹೊಸ ವಿಧಾನದ ಮೊರೆ ಹೋಗ್ತಿದ್ದಾರೆ. ಇತ್ತ ಈ ವಿಧಾನದ ಮೊರೆ ಹೋಗಬೇಕು ಅಂತಂದ್ರೆ ಕೋರ್ಟ್ ಅನುಮತಿ ಬೇಕು. ಹೀಗಾಗಿ ಗೇಟ್ ಅನಾಲಿಸಿಸ್ ಮೊರೆ ಹೋಗ್ಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆಯನ್ನ ಮಾಡ್ತಿದ್ದಾರೆ. ಇದು ಅಂಗಾಂಗ ಪರೀಕ್ಷೆ ಆಗುತ್ತೆ. ಇದು ಅಮೆರಿಕದ ವೈದ್ಯಕೀಯ ತಂತ್ರಜ್ಞಾನದ ಬಳಕೆಯಾಗಿದೆ. ಇದು ಹೀಗಾಗಿ ಗೇಟ್ ಅನಾಲಿಸಿಸ್ ಅನ್ನ ಮಾಡಿದ್ರೆ ಅಸಲಿ ನಕಲಿ ವಿಡಿಯೋಗಳನ್ನ ತಾಳೆ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ. 2 ವಿಡಿಯೋಗಳಲ್ಲಿ ದೇಹದ ಸೂಕ್ಷ್ಮ ಕಣಗಳನ್ನ ಪತ್ತೆ ಹಚ್ಚುತ್ತೆ. ದೇಹದ ಕೂದಲು, ಮಚ್ಚೆ, ಚರ್ಮ, ಹೀಗೆ ನಡಿಗೆ ದೇಹದಲ್ಲಾಗುವಂತಹ ಬದಲಾವಣೆಗಳ ಬಗ್ಗೆ ಸರಿಯಾಗಿ ಅಂಗಾಂಗದ ಪರೀಕ್ಷೆ ನಡೆಯುತ್ತೆ ಈ ಒಂದು ಪರೀಕ್ಷೆ ಮಾಡಿದ್ರೆ. ಹೀಗಾಗಿ ಸಾವಿರಾರು ವಿಡಿಯೋಗಳು ಏನು ಹರಿದಾಡಿತ್ತಲ್ಲ ಗಲ್ಲಿಯಲ್ಲಿ, ಹಾಸನದಲ್ಲಿ, ಇದರಲ್ಲಿ ತಾಳೆ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾರದಿದು, ಹೇಗೆ, ಅಸಲಿ ಯಾವುದು, ನಕಲಿ ಯಾವುದು, ಏನೋ ಪ್ರಜ್ವಲ್ ರೇವಣ್ಣ ಅವರ ಅಂಗಾಂಗ ಪರೀಕ್ಷೆ ಮಾಡಿದ್ರೆ ದೇಹದಲ್ಲಾಗುವಂತ ಬದಲಾವಣೆಗಳ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಹೀಗಾಗಿ ವೈಜ್ಞಾನಿಕವಾಗಿ ಪತ್ತೆ ಹಚ್ಚುವ ವಿಧಾನಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಚಿಂತನೆಯನ್ನ ಮಾಡ್ತಿದ್ದಾರೆ. ಗೇಟ್ ಅನಾಲಿಸಿಸ್ ಇದು ಮೆಡಿಕಲ್ ಟೆಸ್ಟ್ ಈಗ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಏನೋ ಈ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಕೋರ್ಟ್ ಅನುಮತಿ ಬೇಕು. ಈಗಾಗಲೇ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ.